ದಸರಾ ಮುಗಿದ ಬೆನ್ನಲ್ಲೇ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿರುವಂಥ ಸಂದರ್ಭದಲ್ಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ದೊಡ್ಡಕೆರೆ ಮೈದಾನದಲ್ಲಿ ಕಾರ್ತಿಕ್ನ ಸಹಚರನ ಕೊಲೆ ಆಗುತ್ತೆ. ಅದಾಗಿ ಸಾವರಿಸಿಕೊಳ್ಳುವಷ್ಟರೊಳಗಡೆ 9 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ. ಮೈಸೂರಿನಲ್ಲಿ ಏನಾಗ್ತಾ ಇದೆ? ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂಥ ಊರು. ಇಲ್ಲಿ ಕ್ರೈಮ್ಗಳಾದರೆ ಎಲ್ಲೇ ಒಂದು ಸಣ್ಣ ಘಟನೆ ಆದರೆ ಮೈಸೂರಿಗರಿಗೆ ನೋವಾಗುತ್ತೆ. ಒಂದು ಒಗ್ಗಟ್ಟಾಗಿ ಯೋಚನೆಯನ್ನು ಮಾಡ್ತಾರೆ. ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ, ಬಿಲಾಂಗಿಂಗ್ನೆಸ್ ಇದೆ. ಇಂಥ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದು ನೋಡಿ ಜನಕ್ಕೆ ದಿಗ್ಭ್ರಮೆನೂ ಆಗಿದೆ. ಒಂದು ರೀತಿ ನಮ್ಮ ಮೈಸೂರಲ್ಲಿ ಇಂಥದ್ದು ನಡೀತಾ ಇದೆಯಾ ಅಂತೇಳಿ ಹೇಳಿ ಎಲ್ಲರ ಎದುರುಗಡೆ ನಾಚಿ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರ್ತಿಕ್ನ ಸಹಚರನ ಕೊಲೆ ಆದ ಕೂಡಲೇ ಎಚ್ಚೆತ್ಕೊಳ್ಬೇಕಿತ್ತು. ಅದ್ರ ಬೆನ್ನಲ್ಲೇ 9 ವರ್ಷದ ಬಾಲಕಿ ಹಕ್ಕಿಪಿಕ್ಕಿ ಜನಾಂಗದ ಒಂದು ಬಾಲಕಿ ಅಲ್ಲಿ ಬಲೂನನ್ನು ಮಾರಾಟ ಮಾಡುತ್ತಿದ್ದು ಬಂದು ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋರನ್ನ ಅದು ದೊಡ್ಡಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ ಜೊತೆ ಮಲ್ಕೊಂಡಿರೋಂಥ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಯನ್ನು ಮಾಡ್ತಾನೆ ಅಂತಂದರೆ ಏನು ಹೇಳಬೇಕು? ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇರ್ತದೆ. ಮಹಾರಾಷ್ಟ್ರದ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡಬೇಕಾಗುತ್ತೆ. ಇತ್ತೀಚೆಗಷ್ಟೇ ಕಾರ್ತಿಕ್ನ ಕೊಲೆ ಆಗಿದ್ದು, ಈಗ ಕಾರ್ತಿಕ್ನ ಸಹಚರನ ಕೊಲೆ ಆಯಿತು. ಅದೇ ರೀತಿ ಈಗ ಬಾಲಕಿಯ ಕೊಲೆ ಆಯಿತು. ದಸರಾ ಟೈಮಲ್ಲಿ ವ್ಯಾಪಾರಸ್ಥರು ಭಾಳ ಜನ ಬರ್ತಾರೆ. 16 ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ, ಹಕ್ಕಿಪಿಕ್ಕಿ ಜನಾಂಗದವರು ಬರ್ತಾರೆ, ಬಲೂನನ್ನು ಮಾರ್ತಾರೆ. ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು, ಅದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದನ್ನು ಈ ಸರ್ಕಾರಕ್ಕೆ ಗೊತ್ತಿರಬೇಕಲ್ವ? ಅಲ್ಲಿ ನಾನು ನೋಡ್ತಾ ಇದ್ದೀನಿ, ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ. ಏನಂದರೂ ಕಾಮೆಂಟ್ ಮಾಡ್ತಾರೆ. ಯುಕ್ರೇನಲ್ಲಾದರೂ ಕಾಮೆಂಟ್ ಮಾಡ್ತಾರೆ, ರಷ್ಯಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ, ಅದೇ ರೀತಿಯಲ್ಲಿ ಗಾಜಾದಲ್ಲಾದರೂ ಕಾಮೆಂಟ್ ಮಾಡ್ತಾರೆ. ಅಮೇರಿಕನ್ ಪ್ರೆಸಿಡೆಂಟು ಡೊನಾಲ್ಡ್ ಟ್ರಂಪ್ ಏನು ಮಾಡ್ದೆ ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಆದರೆ ಮೈಸೂರಿನಲ್ಲಿ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ, ಒಬ್ಬನಾರು ಬಾಯಿ ತೆರಿತಾ ಇದ್ದಾನೆ? ಮಾನ್ಯ ಮುಖ್ಯಮಂತ್ರಿಗಳು ಬಾಯಿ ತೆರಿತಿದ್ದಾರೆ? ಯಾರೋ ಸಿಕ್ತವ್ರನ್ನೆಲ್ಲ ಗದರಿಸುವಂಥ ಡಿ.ಕೆ. ಶಿವಕುಮಾರ್ ಬಾಯಿ ತೆರಿತಿದ್ದಾರೆ? ಎಲ್ಲದಕ್ಕೂ ಬಾಯಿ ಹಾಕುವಂತಹ ಅಲ್ಲಿ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಭಾಳ ಪ್ರವೀಣನ ಥರ ಇಲ್ಲಿ ಅದಿರನ್ನು ಲಪಟಾಯಿಸುವಂತಹ ಲಾಡು ಮಾತಾಡುವಂಥ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅಲ್ಲಿ ಯಾರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾರಿದ್ದಾನೆ, ಅವನು ಮಾತಾಡ್ತಿಲ್ಲ. ಇಲ್ಲೊಬ್ಬ ಬಂದು ಯಾವಾಗಲೂ ಕೂಡ ಮುಟ್ಟಾಳ ವಕ್ತಾರ ಇದ್ದಾನೆ, ಅವನು ಮಾತಾಡ್ತಿಲ್ಲ. ಅಂದರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ? ಏನು ನಡೀತಾ ಇದೆ ಮೈಸೂರಲ್ಲಿ? ಮನೆ ಸಿದ್ದರಾಮಯ್ಯನವರೇ ದಸರಾ ಮಾಡಿದ್ರಿ, ಇಲ್ಲಿ ಹೋದ್ರಿ, ಇಲ್ಲಿ ಬಂದು ಎಲ್ಲ ವೀರಾದಿ ವೀರ ಅಂತೇಳಿ ತಮ್ಮ ತಾವೇ ಕೊಚ್ಕೊಂಡು ಹೋದ್ರಿ. ನೀವು ನಾನೇ ಮುಂದಿನ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ. ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್? ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು 9 ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದರೆ, ಅಪ್ಪ ಅಮ್ಮನ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ ಅಂತಂದರೆ ಮೈಸೂರಲ್ಲಿ ಏನು ನಡೀತಿದೆ ಸರ್? ನಿಮ್ಮ ಮೂಗಿನ ಕೆಳಗಡೆ ಇರುವಂಥ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್? ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ. ಯಾಕೆಂತಂದರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ. ಅವನ ಕಾಲಿಗೆ ಗುಂಡು ಹೊಡೆದು ಅವನ್ನ ಎಳ್ಕೊಂಬಂದಿದ್ದಾರೆ. ಈ ಹಿಂದೆಯಲ್ಲಿ ಗ್ಯಾಂಗ್ ರೇಪ್ ಆದಾಗಲೂ ಕೂಡ ಮೈಸೂರು ಪೊಲೀಸು ಎಫಿಷಿಯೆಂಟ್ ಪೊಲೀಸು ಅದನ್ನು ಕೂಡ ಒಂದು ಬೀಡಿ, ಒಂದು ಅದರ ಸಿಪ್ಪೆ ಇರ್ಬೋದು ಅಥವಾ ಒಂದು ಬಸ್ ಟಿಕೆಟ್ ಇರ್ಬೋದು, ಅದರ ಜಾಡನ್ನು ಹಿಡಿದುಬಿಟ್ಟು ಅರೆಸ್ಟ್ ಮಾಡಿ ತೊಗೊಂಬಂದಿದ್ದಾರೆ. ಕೇಸ್ಗಳನ್ನ ಕ್ರ್ಯಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು. ಈ ಥರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ, ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂಥ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕಾರ್ಯದಕ್ಷತೆಯೂ ಕೂಡ ಇದೆ. ಆದರೆ ಇವತ್ತು ನಮ್ಮ ಪೊಲೀಸರ ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದರೆ, ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕ್ಕೆ ಹೋದರೆ ಇವ್ರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು. ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು, ಸೆಲ್ಯೂಟ್ ಹೊಡಿಬೇಕು. ಮೈಲಾರಿ ದೋಸೆ ತಿನ್ನೋಕೆ ಹೋದರೆ ಅಲ್ಲಿ ಹೋಗಿ ನಿಂತಿರ್ಬೇಕು. ಇವರಿಗೆ ಮೈಸೂರು ರಿಫ್ರೆಶ್ಮೆಂಟಲ್ಲಿ ಇಡ್ಲಿ ತಿನ್ನೋಕೆ ಹೋದರೆ ಅಲ್ಲಿ ನಿಂತಿರಬೇಕು. ಸಿದ್ದರಾಮಯ್ಯನವರು ವಿಮಾನದಲ್ಲಿ ಬಂತು ಅಂದರೆ ಏರ್ಪೋರ್ಟಲ್ಲಿ ಸೆಲ್ಯೂಟ್ ಹೊಡೆಯೋಕ್ಕೆ ನಿಂತಿರಬೇಕು. ಇಲ್ಲ ಬೈ ರೋಡ್ ಬರ್ತಾ ಇದ್ದಾರೆ ಅಂತೇಳಿ ಹೇಳಿದರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಬಾರ್ಡಲ್ಲಿ ಹೋಗಿ ನಿಂತಿರಬೇಕು. ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ, ಸೆಲ್ಯೂಟ್ ಹೊಡೆಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದ್ದಾವೆ.